ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಈ ಪ್ರಸಿದ್ಧ ಯಾತ್ರಾ ಸ್ಥಳ ವಿವಿಧ ಧರ್ಮಗಳ ಸೌಹಾರ್ದ ಕ್ಷೇತ್ರ. ಮುಸ್ಲಿಂ ವ್ಯಾಪಾರಿ ಬಪ್ಪ ಬ್ಯಾರಿ ಅವರು ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿಸಿದ್ದರು ಎಂಬುದು ಇಲ್ಲಿನ ಐತಿಹ್ಯ. ಶಾಂಭವಿ ನದಿ ತಟದಲ್ಲಿರುವ ಈ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರೆ ಪ್ರಯುಕ್ತ ನಡೆಯುವ ಶಯನೋತ್ಸವ ಬೇರೆಲ್ಲೂ ಕಾಣಸಿಗದ ವಿಶೇಷ ಆಚರಣೆ. ಇವತ್ತಿನ ದಿವಸ ಸಹಸ್ರಾರು ಭಕ್ತಾದಿಗಳು ಬಂದು ದೇವಿಗೆ ಶಯನೋತ್ಸವಕ್ಕಾಗಿ ಮಲ್ಲಿಗೆ ಹೂವನ್ನು ಸಮರ್ಪಣೆ ಮಾಡ್ತಾರೆ. ಇವತ್ತಿನ ದಿವಸ ದೇವಿ ಆ ಮಲ್ಲಿಗೆ ಹೂವಿನಲ್ಲಿ ವಿರಾಜಮಾನರಾಗಿ ನಾಳೆ ಬೆಳಿಗ್ಗೆ ಬಾಗಿಲು ತೆಗೆಯುವಂಥ ಒಂದು ಕಾರ್ಯಕ್ರಮ ಇದೆ. ಆ ದಿವಸ ಇವತ್ತು ನಡೆಯುವಂಥ ಈ ಕಾರ್ಯದಲ್ಲಿ ಶಯನೋತ್ಸವದಲ್ಲಿ ಒಂದು ಸಹಸ್ರಾರು ಅಟ್ಟಿ ಮಲ್ಲಿಗೆಗಳು ಭಕ್ತಾದಿಗಳು ಸಮರ್ಪಣೆ ಮಾಡ್ತಾರೆ. ಬಪ್ಪನಾಡು ಕ್ಷೇತ್ರದ ವಾರ್ಷಿಕ ಜಾತ್ರೆ 8 ದಿನ ನಡೆಯುತ್ತದೆ. 7ನೇ ದಿನ ರಾತ್ರಿ ದೇವಿಯ ಶಯನೋತ್ಸವ ನೆರವೇರುತ್ತದೆ. ಇಲ್ಲಿನ ದುರ್ಗಾ ಪರಮೇಶ್ವರಿ ದೇವಿ ವರ್ಷದಲ್ಲಿ 1 ರಾತ್ರಿ ಮಾತ್ರ ನಿದ್ರಿಸುತ್ತಾಳೆ. ಅದಕ್ಕಾಗಿ ಮಲ್ಲಿಗೆ ಹೂವಿನ ಹಾಸಿಗೆ ಸಿದ್ಧಪಡಿಸಲಾಗುತ್ತದೆ. ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ. ಈ ಒಂದು ಸೀಮೆ ದೇವಸ್ಥಾನ ಇವತ್ತು ಅತ್ಯಂತ ದೇಶ ವಿದೇಶಗಳ ಲಕ್ಷಾಂತರ ಜನ ಭಕ್ತಾದಿಗಳು ಈ ದೇವಿಯ ಆರಾಧಕರಾಗಿದ್ದಾರೆ. ಇವತ್ತು ಇಲ್ಲಿ ಬಪ್ಪನಾಡು ಡೋಲು ಅಂತ ಹೇಳುವಂಥದ್ದೇನಿದೆ, ಅದು ಅತ್ಯಂತ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಒಂದು ಡೋಲು. ಜೊತೆಗೆ ಇಲ್ಲಿ ಇವತ್ತು ವಿಶೇಷವಾಗಿ ಒಂದು ವೈವಾಹಿಕ ಸಂಬಂಧಗಳು ಕೂಡ ಈ ಪುಣ್ಯ ನೆಲದಲ್ಲಿ ನಡೀತಿದೆ. ಈ ವರ್ಷದಲ್ಲಿ 100 ಸಂಬಂಧಗಳು ಈ ಸಂದರ್ಭದಲ್ಲಿ ನಡೀತಿದೆ. ಕಳೆದ 2006ರಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡ ನಂತರ ಈ ದೇವಸ್ಥಾನ ಇವತ್ತು ಲಕ್ಷಾಂತರ ಜನರ ಭಕ್ತಾದಿಗಳ ಆರಾಧನಾ ಕೇಂದ್ರ ಆಗಿದೆ. ನಮ್ಮ ಈ ದಿವಸ ಶಯನ ಆಗಿ ಮರುದಿವಸ ದೇವರ ಕವಾಟ ಉದ್ಘಾಟನೆ ಆಗ್ತದೆ. ಕವಾಟ ಉದ್ಘಾಟನೆ ಆದ ಬಳಿಕ ದೇವರಿಗೆ ನಾಳೆಯ ರಾತ್ರಿಯ ಸಮಯ ಯಾತ್ರಾ ಬಲಿ ಆದ ಬಳಿಕ ದೇವರು ದೊಡ್ಡ ರಥಕ್ಕೆ ಹೋಗ್ತಾರೆ. ಅಲ್ಲಿ ಭಗವತಿಗಳು ಮತ್ತು ದೇವರು ಆ ಬಾಂಧವ್ಯ ಅಕ್ಕ ತಂಗಿಯರ ಸಮಾಗಮ ಆಗ್ತದೆ. ತದನಂತರ ರಥವನ್ನು ಎಳೆದ ಬಳಿಕ ದೇವರು ಅವೃತಕ್ಕೆ ಹೋಗ್ತಾರೆ. ಅವೃತದಿಂದ ಇಲ್ಲಿಗೆ ಬಂದು ದೇವರು ಜಲಕಾದ ಬಳಿಕ ಇಲ್ಲಿ ಜಲಕದ ಬಲಿ ಆಗ್ತದೆ. ಜಲಕದ ಬಲಿ ಆದ ನಂತರ ದೇವರ ಧ್ವಜ ಆವರೋಹಣ ಆಗ್ತದೆ. ಶಯನೋತ್ಸವದ ಪರ್ವಕಾಲಕ್ಕಾಗಿ ಕಾತರದಿಂದ ಕಾಯುವ ಭಕ್ತರು ಆ ದಿನ ಕ್ಷೇತ್ರಕ್ಕೆ ಬರುತ್ತಾರೆ. ಭಕ್ತರು ಒಪ್ಪಿಸಿದ ಮಲ್ಲಿಗೆ ಹೂವನ್ನು ದೇವಸ್ಥಾನದ ಪ್ರಾಂಗಣದಲ್ಲಿರುವ ಸುತ್ತುಪೌಳಿ ಕಟ್ಟಡದಲ್ಲಿ ಓರಣವಾಗಿ ಜೋಡಿಸಲಾಗುತ್ತದೆ. ಇಡೀ ದೇವಾಲಯದ ಪ್ರಾಂಗಣ ಮಲ್ಲಿಗೆಮಯವಾಗಿ ಕಂಪು ಬೀರುತ್ತದೆ. ಮಲ್ಲಿಗೆ ಹೂಗಳಿಂದ ಅಲಂಕಾರಗೊಂಡ ಬಳಿಕದ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಹಬ್ಬ. ಮಲ್ಲಿಗೆ ಹೂವನ್ನು ಅರ್ಪಿಸಿದ ಭಕ್ತರ ಉತ್ಸಾಹ, ಅದನ್ನು ಜೋಡಿಸುವ ಸ್ವಯಂ ಸೇವಕರ ಶ್ರದ್ಧೆ, ದೇವಸ್ಥಾನದ ತುಂಬೆಲ್ಲ ಪಸರಿಸುವ ಮಲ್ಲಿಗೆ ಕಂಪು ಇವೆಲ್ಲವೂ ಸೇರಿ ಶಯನೋತ್ಸವದ ವೇಳೆ ಇಲ್ಲಿ ಅಪೂರ್ವ ದೈವಿಕ ಅನುಭೂತಿ ಪ್ರಾಪ್ತಿಯಾಗುತ್ತದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಹೂವಿನ ಹಾಸಿಗೆ ಸಿದ್ಧಗೊಂಡ ಬಳಿಕ ಅದರಲ್ಲಿ ದೇವಿ ದುರ್ಗಾ ಪರಮೇಶ್ವರಿಯ ವಿಗ್ರಹವನ್ನು ಇಟ್ಟು ಕವಾಟ ಬಂಧನ ನಡೆಸಲಾಗುತ್ತದೆ. ಮರುದಿನ ಮುಂಜಾನೆ ವಿಶೇಷ ಪ್ರಾರ್ಥನೆಯೊಂದಿಗೆ ಗರ್ಭಗುಡಿಯ ಬಾಗಿಲು ತೆರೆಯಲಾಗುತ್ತದೆ. ದೇವಿಗೆ ಪೂಜೆ ಪುನಸ್ಕಾರಗಳು ನಡೆದ ಬಳಿಕ ಭಕ್ತರು ಹರಕೆಯಾಗಿ ಒಪ್ಪಿಸಿದ್ದ ಮಲ್ಲಿಗೆಯನ್ನೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಈ ವರ್ಷದ ಶಯನೋತ್ಸವಕ್ಕೆ ಸುಮಾರು 2.5 ಲಕ್ಷ ಅಟ್ಟಿಗಳಷ್ಟು ಮಲ್ಲಿಗೆ ಹರಕೆ ರೂಪದಲ್ಲಿ ಸಲ್ಲಿಕೆಯಾಗಿದೆ. ಪ್ರತಿ ಅಟ್ಟಿಗೆ ಮಲ್ಲಿಗೆಗೆ 1,300 ರೂಪಾಯಿಯಿಂದ 1,400 ರೂಪಾಯಿ ದರವಿತ್ತು. ಅಂದರೆ 3.5 ಕೋಟಿ ರೂಪಾಯಿಗೂ ಹೆಚ್ಚು ದರದ ಮಲ್ಲಿಗೆಯನ್ನು ದೇವಿಗೆ ಅರ್ಪಿಸಲಾಗಿದೆ. ಇಲ್ಲಿ ಒಂದು 2 ಲಕ್ಷದಿಂದ 3 ಲಕ್ಷ ಚೆಂಡು ಶಯನಕ್ಕೆ ಹೂವೆಲ್ಲ ಬರ್ತದೆ. ನಾವು ಫಸ್ಟ್ ವರ್ಷ ಬರುವಾಗ ಒಂದು 400 ಅಟ್ಟಿ ಇಲ್ಲಿ ಹೂವನ್ನು ಮಾರಿದ್ದೇವೆ. ಆವತ್ತು ರೇಟ್ ಒಂದು ಸ್ವಲ್ಪ ಕಡಿಮೆ ಇತ್ತು. ಇವತ್ತು ಎಲ್ಲರಿಗೂ ಮಾರಲಿಕ್ಕೆ ಬಂದ ಮೇಲೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಆ ಸೇವೆ ಬಂದ ಪ್ರತಿಯೊಂದು ಹೂವನ್ನು ಕೂಡ ರಾತ್ರಿ ಎಲ್ಲ ಆದ ಮೇಲೆ ಅದನ್ನು ಗರ್ಭಗುಡಿಯಲ್ಲಿ ಇಡ್ತೇವೆ. ಆ ಗರ್ಭಗುಡಿಯಿಂದ ನಾಳೆ ಬೆಳಿಗ್ಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಟ್ಟ ಒಂದು ಅಂಶವನ್ನು ಪ್ರತಿಯೊಬ್ಬರಿಗೆ ಬಂದವರಿಗೆ ಕೊಡುವಂಥ ಸಿಸ್ಟಮ್ ಕೂಡ ನಾವು ಮಾಡಿರ್ತೇವೆ. ನಾನು ಸುಮಾರು ಒಂದು 5-6 ವರ್ಷದಿಂದ ಬಂದು ಕೊಡ್ತಾ ಇದ್ದೇನೆ. ಹೂ ಸಹ ಕೊಡ್ತಾ ಇದ್ದೇನೆ. ಇಲ್ಲಿ ಅನ್ನದಾನ ಸೇವೆಯಲ್ಲಿ ಸಹ ಭಾಗವಹಿಸ್ತಾ ಇದ್ದೇವೆ. ಆ ರೀತಿ ನಮಗೆ ದೇವರು ಈ ತನಕ ಯಾರು ಏನು ಮಾಡಲಿಲ್ಲ. ದೇವರು ನಮಗೆ ಎನಿಸಿದನೆಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ.
ಶಯನೋತ್ಸವ ನಡೆಯುವ ದಿನ ಇಲ್ಲಿ ಹಗಲು ರಥೋತ್ಸವ, ಉತ್ಸವ ಬಲಿಗಳು ನಡೆಯುತ್ತವೆ. ಮಧ್ಯಾಹ್ನ ಸಾಂಕೇತಿಕವಾಗಿ ರಥವನ್ನು ಎಳೆಯಲಾಗುತ್ತದೆ. ಮಜ್ಜಿಗೆ, ಪಾನಕವನ್ನು ಭಕ್ತರಿಗೆ ಉಚಿತವಾಗಿ ವಿತರಿಸಲಾಗುತ್ತದೆ. ಅನ್ನದಾನವೂ ನಡೆಯುತ್ತದೆ. ಈ ದೇವಸ್ಥಾನವನ್ನು ಕಟ್ಟಿಸಿದ ಬಪ್ಪ ಬ್ಯಾರಿಯ ವಂಶಜರು ಈಗಲೂ ಈ ದೇವಸ್ಥಾನದ ಜೊತೆ ಸೌಹಾರ್ದ ಸಂಬಂಧವನ್ನು ಹೊಂದಿದ್ದಾರೆ. ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಬಪ್ಪ ಬ್ಯಾರಿಯ ಕುಟುಂಬದವರಿಗೆ ದೇವಸ್ಥಾನದ ಪ್ರಸಾದವನ್ನು ಗೌರವಪೂರ್ವಕವಾಗಿ ಸಲ್ಲಿಸಲಾಗುತ್ತದೆ. ಶತಮಾನಗಳಿಂದ ಹಿಂದೂ ಮುಸ್ಲಿಂ ಐಕ್ಯತೆಗೆ ಸಾಕ್ಷಿಯಾದ ದೇವಸ್ಥಾನವಿದು. ಮಲ್ಲಿಗೆ ಹೂವನ್ನು ಹೆಚ್ಚಾಗಿ ಬೆಳೆಯುವುದು ಕ್ರೈಸ್ತರು. ಶಯನೋತ್ಸವವು ಈ ಮೂರು ಧರ್ಮದವರನ್ನು ಬೆಸೆಯುತ್ತದೆ. ಕರಾವಳಿಯ ಸೌಹಾರ್ದ ಪರಂಪರೆಯ ಪ್ರತೀಕದಂತಿರುವ ಈ ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಭಕ್ತರನ್ನು ಆಕರ್ಷಿಸುತ್ತಿದೆ.